ನಾ ಹೇಳಿದ್ನಲ್ಲ ಅಮ್ಮನ ಜೊತೆಗೆ ನಾನು ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದೆ ಅಂತ. ಐ ಥಿಂಕ್ ಒನ್ ಆಫ್ ದೋಸ್ ಪ್ರೋಗ್ರಾಮ್ಸ್ನಲ್ಲಿ ನನ್ನನ್ನು ಯಾರೋ ನೋಟಿಸ್ ಮಾಡಿ ಒಂದು ಸಿನಿಮಾಕ್ಕೆ ಹಾಡೋದಕ್ಕೆ ಅಂತ ಕರೆದ್ರು. ಆ ಸಿನಿಮಾ ಕೆಂಡದ ಮಳೆ. ಕೆಂಡದ ಮಳೆ ಸಿನಿಮಾದಲ್ಲಿ ಒಂದು ನಾಟಕದ ಸನ್ನಿವೇಶ ಇತ್ತು. ಆ ಸನ್ನಿವೇಶದಲ್ಲಿ ಮಾರ್ಕಂಡೇಯನ್ ಪಾತ್ರ ಹಾಡುತ್ತೆ. ಸೊ ಆ ಪಾತ್ರಕ್ಕೆ ಹಾಡಬೇಕು ಅಂತ ಹಿನ್ನೆಲೆ ಗಾಯಕನ ಇದರಲ್ಲಿ ನನ್ನ ಕರೆಸಿದ್ದು. ನಾ ಹಾಡಿದೆ, ಸಾಂಗ್ ಎಲ್ಲ ಓಕೆ ಆಯಿತು. ಅದಾದ ನಂತರ ದೆನ್ ದೇ ಮೈಟ್ ಹ್ಯಾವ್ ಥಾಟ್ ಓಕೆ ಈ ಹುಡುಗನ ಕೈಲೇ ಯಾಕೆ ಮಾಡಿಸ್ಬಾರ್ದು ಅಂತ ಮಾಡಿಸಿದ್ದಾರೆ ಆ ಕ್ಯಾರೆಕ್ಟರ್ನ. ಇನ್ನೂ ಕಾಸ್ಟಿಂಗ್ ಆಗಿರಲಿಲ್ಲ ಅನ್ಸುತ್ತೆ ಆಬ್ವಿಯಸ್ಲಿ. BC ಗೌರಿಶಂಕರ್ ಅವರು ಅದನ್ನು ಆ ಸಿನಿಮಾ ಮಾಡಿದವರು. ಸೊ ಅಲ್ಲಿಂದ ನನ್ನ ಸಿನಿಮಾ ಪಯಣ ಸ್ಟಾರ್ಟ್ ಆಗಿದ್ದು. ಆಕ್ಸಿಡೆಂಟಲ್, ವೆರಿ ಆಕ್ಸಿಡೆಂಟಲ್. ನಾನು ಸಿಂಗರ್ ಆಗಿ ಹೋಗಿದ್ದು, ಆ್ಯಕ್ಟರ್ ಆಗಿ 1987 ರಿಲೀಸ್ ಆಗಿದ್ದ ವರ್ಷ. ಅದು ಅಗೇನ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅದು ಇದು ಅಂತೆಲ್ಲ ಆದರೂ ಪ್ರಾಬ್ಲಮ್. 87 ರಿಲೀಸ್ ಆಗಿದ್ದು, ಅಬೌಟ್ 2 years. ಸ್ಟಾರ್ಟಿಂಗ್ ಶುರುವಾಗಿದ್ದಲ್ಲ. ಸೊ ಆಗ ನನಗೆ 6-7 ವರ್ಷ ಶೂಟ್ ಮಾಡಿದಾಗ, 6 ವರ್ಷ. ಬಟ್ ಇಟ್ ವಾಸ್ ಗುಡ್. ಅದೇ ಆಕಸ್ಮಿಕವಾಗಿ ನನ್ನ ಸಿನಿಮಾ ಪಯಣ ಶುರು ಆಯಿತು. ಎಲ್ಲೋ ಸಿಂಗರ್ ಆಗಬೇಕಾಗಿದ್ದವನು ಆ್ಯಕ್ಟರ್ ಆಗಿಬಿಟ್ಟೆ.